ಹೌದು ಸರ್, ಹೌದು. ಇನ್ನೊಂದು ಹೇಳ್ತೀನಿ, ಇವರು ಕೊಕೈನ್ ಅಂತ ಮತ್ತೆ MDA ಅನ್ಸುತ್ತೆ, ಮೋಸ್ಟ್ಲಿ ನಂಗೆ ಗೊತ್ತಿಲ್ಲ. ಈ ಎರಡು ಮೇನ್ ಡ್ರಗ್ಸ್ ಅಲ್ಲಿ ಇವರು ಇಡೀ ಫ್ರೆಂಡ್ಸ್ ಗ್ಯಾಂಗ್ ಇದೆ. ಸರ್ಜಾಪುರ್, ಹೌದು, MDMA ಅದೊಂದು ಡ್ರಗ್ಸ್ ಇವರು ರೆಗ್ಯುಲರ್ ಮಾಡ್ತಿದ್ರು. ಯಾವಾಗ ಇವರು ನನ್ನ IPL ಇಂದ ಬಂದ ಮೇಲೆ ಇವ್ರು ಹೇಳ್ತಾರೆ, ನಾನು ಇವ್ರನ್ನ ಬಿಟ್ಬಿಟ್ಟೆ ಅಂತ. ಏನು ಇಲ್ಲ, ನಾನು ಬಂದು ಇವ್ರಿಗೆ ಒಂದೇ ಒಂದು ಮಾತಾಡಿದ್ರು, ನೋಡು ನನ್ನ ಕ್ರಿಕೆಟಿಂಗ್ ತುಂಬಾ ಎಫೆಕ್ಟ್ ಆಗ್ತಿದೆ, ನಮ್ಮ ಫ್ಯಾಮಿಲಿ ಇವಾಗ ಈ ತರ ಆಗ್ಬಿಟ್ರೆ, ಒಂದು ಕ್ರಿಕೆಟ್ ಹೋಗ್ಬಿಟ್ರೆ ಫೈನಾನ್ಷಿಯಲ್ ಸ್ಟೇಟಸ್ ಡೌನ್ ಆಗ್ಬಿಡುತ್ತೆ. ನನಗೆ ನೀನು ಡ್ರಗ್ಸ್ ಮಾಡ್ತಾ ಇರೋದ್ರಿಂದ ನನಗೆ ಬ್ರೇಕ್ ಬೇಕು, ನನಗೆ ಈ ತರ ಆಗ್ತಾ ಇದ್ರೆ ನನ್ನ ಕ್ರಿಕೆಟ್ ಕರಿಯರ್ ಹಾಳಾಗ್ಬಿಡುತ್ತೆ. ನಾನು ಎಷ್ಟು ಸರಿ ನಿನ್ಗೆ ಹೇಳಿದೀನಿ, ಡ್ರಗ್ಸ್ ಬಿಡು ಆದ್ರೂ ಬಿಡ್ತಾರೆ. ಸೊ ಅದಾದ್ಮೇಲೆ ಒಂದ್ ನಿಮಿಷ ಅವ್ರು ಮುಗಿಸ್ಲಿ, ನನಗೆ ಅವಕಾಶ ಕೊಟ್ಟೆ, ಒಂದೇ ನಿಮಿಷ. ಸೊ ಅವರೊಂದು ಮೆಸೇಜ್ ಮಾಡ್ತಾರೆ. ಅವರು ಗೋವಾಗ್ ಹೋಗ್ತಾರೆ ಸರ್, ಒಬ್ಬರೇ ಸೋಲೋ ಟ್ರಿಪ್ ಗೋವಾಗ್ ಹೋಗ್ತಾರೆ. ನಂಗೆ ಮೆಸೇಜ್ ಮಾಡ್ತಾರೆ, ನಾನು ಗೋವಾಗ್ ಹೋಗಿದ್ದೀನಿ ಸೋಲೋ ಟ್ರಿಪ್, ನಾನೊಂದು ಪಿಲ್ ತಗೊಂಡಿದ್ದೀನಿ. ಪಿಲ್ ಅಂದ್ರೆ ಅದೇನೋ ಎಕ್ಸ್ಟಸಿ ಅಂತಾರೆ ಸರ್, ಅದೇನೋ ಹೆಸರು ಗೊತ್ತಿಲ್ಲ, ಡ್ರಗ್ಸ್. ಅದು ನನ್ನ ಹತ್ರ ವಾಟ್ಸ್ಆಪ್ ಚಾಟ್ ಇದೆ, ನಿಮ್ಗೆ ಕಳ್ಸಿಕೊಡ್ತೀನಿ. ಇವಾಗಲೇ ಒಂದ್ ಸ್ವಲ್ಪ ಇದ್ರಲ್ಲಿ ಕಳ್ಸಿಕೊಡ್ತೀನಿ ಸರ್, 5 minutes ಅಲ್ಲಿ ನಿಮ್ಗೆ ಕಳ್ಸಿಕೊಡ್ತೀನಿ. ಅದು ಮೆಸೇಜ್ ಮಾಡಿದರೆ, ನಾನು ಪಿಲ್ ತಗೊಂಡು ಹೋಗಿದ್ದೀನಿ. ಏನದು ಸರ್? ಎಕ್ಸ್ಟಸಿ. ಇಂತ ಮಾರಕವಾದ ಡ್ರಗ್ಸ್ ಮಾಡ್ಕೊಂಡು ಇರೋರ್ ಜೊತೆ ನಾನು ಇರಕ್ಕಾಗತ್ತಾ? ನಾನು ಎಷ್ಟು ಸರಿ ಹೇಳಿದೀನಿ ಸರ್, ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ಚೆನ್ನಾಗಿರೋಣ, ನಾವು ಒಳ್ಳೆ ರಿಲೇಶನ್ಶಿಪ್ ಬೆಳೆಸ್ಕೊಂಡು ಹೋಗೋಣ ಎಲ್ಲ ನಾನು ಹೇಳಿದೀನಿ. ಫ್ಯಾಮಿಲಿ ಕೂತ್ಕೊಂಡು ನಮ್ಮ ಅಪ್ಪ ಅಮ್ಮ ಸಮೇತ ಆ ಹುಡುಗಿಗೆ ಹೇಳಿದ್ದಾರೆ, ನೋಡಮ್ಮ ಹಿಂಗ ಮಾಡಬೇಡ, ನಿಮ್ದೇನೇ ಪರ್ಸನಲ್ ಜಗಳ ಇದೆ, ನೀವು ನಾರ್ಮಲ್ ಜಗಳ ಓಕೆ, ಎಲ್ಲ ರಿಲೇಶನ್ಶಿಪ್ ಅಲ್ಲೂ ಜಗಳ ಇರುತ್ತೆ. ಒಬ್ಬ ಕ್ರಿಕೆಟರ್ ಹತ್ರ ಬಂದ್ಬಿಟ್ಟು ಡ್ರಗ್ಸ್ ಮಾಡ್ಕೊಂಡಿದ್ರೆ ಅವನು ಸುಮ್ಮನೆ ಇರ್ತಾನ? ಅವನಿಗೂ ಬೇಜಾರಾಗಲ್ವಾ? ಅವನು ಕ್ರಿಕೆಟ್ ಕರಿಯರ್ ಹಾಳಾಗಲ್ವಾ? ಈ ತರ ಒಂದು ನಾವು ಐಪಿಎಲ್ ಆಡೋ ಲೆವೆಲ್ ಅಲ್ಲಿ ನಾನು ಇದೀನಿ. ನಿಮಗೆ ಒಂದು ಗೊತ್ತಿರ್ಬೋದು, ಎವ್ರಿ IPL ಹೋಗೋಕ್ಕಿಂತ ಮುಂಚೆ ಬರಕ್ಕಿಂತ ಮುಂಚೆ ಸ್ವಲ್ಪ ಡೌಟ್ ಬಂದ್ರು ಆಂಟಿ ಡೋಪಿಂಗ್ ಮಾಡ್ತಾರೆ. ದಟ್ ಈಸ್ ದ ರೂಲ್ಸ್ ಆಫ್ BCCI. ನಾನು ಇಲ್ಲಿವರೆಗೂ ಒಂದು ಸರಿ ನನ್ನ ಆಂಟಿ ಡೋಪಿಂಗ್ ನೀವು ನೋಡಬಹುದು, 8 ವರ್ಷದಿಂದ IPL ಆಡ್ತಾ ಇದ್ದೀನಿ, ಒಂದೇ ಒಂದು ನನ್ನ ಬ್ಲಾಕ್ ಮಾರ್ಕ್ ನನ್ನ IPL ಅಲ್ಲಿ ಇಲ್ಲ. ಏನಕ್ಕೆ ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.